ಹಲೋ ಚಾಂಪಿಯನ್ಸ್, ಎಲ್ಲ ಚೆನ್ನಾಗಿದ್ದಾರಲ್ಲ? ಸೊ ನಾನು ನಿಮ್ಮ ರಾಹುಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಈ ವಿಡಿಯೋಲಿ ಐ ವಿಲ್ ಬಿ ಡಿಸ್ಕಸಿಂಗ್ ಆನ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸು LBA. ಸೊ ಅದರಿಂದ 5 ಕ್ವಶನ್ಸ್ ತೊಗೊಂಡಿದ್ದೀನಿ. ಈ 5 ಕ್ವಶನ್ಸ್ ಹೆಂಗಿದೆ ಅಂದರೆ ಇಟ್ ಈಸ್ ಕವರಿಂಗ್ ಫ್ರಮ್ ಡಿಫ್ರೆಂಟ್ ಟಾಪಿಕ್ಸ್. ಒಂದೇ ಟಾಪಿಕಿಂದ ಅಥವಾ ಒಂದೇ ಕಾನ್ಸೆಪ್ಟಿಂದ ಅಂತಲ್ಲ, ಆಲ್ಮೋಸ್ಟ್ ಲೈಕ್ ಕೈಂಡ್ ಆಫ್ ರಿವಿಷನ್. ಸೊ ರಿವಿಷನ್ ನೋಡೋಣ, ಟೈಮ್ ವೇಸ್ಟ್ ಮಾಡೋದು ಯಾಕೆ, ಒಂದೊಂದಾಗಿ ನೋಡೋಣ. ಒಂದೊಂದು ಈಸಿ ಅನಿಸ್ಬೋದು, ಕೆಲವೊಂದು ಶಾರ್ಟ್ ಅನಿಸ್ಬೋದು, ಬಟ್ ದಿಸ್ ಆರ್ ವೆರಿ ವೆರಿ ಡ್ಯಾಮ್ ಇಂಪಾರ್ಟೆಂಟ್. ಡ್ಯಾಮ್ ಅಂದರೆ DAM ಅಲ್ಲ, DAMN ಅಂದರೆ ಅಷ್ಟು ಇಂಪಾರ್ಟೆಂಟ್ ಅಂತ. ವಾಟ್ ಡಸ್ ತಮ್ ಇಂಡಿಕೇಟ್ಸ್ ಇನ್ ದ ರೈಟ್ ಹ್ಯಾಂಡ್ ತಮ್ ರೂಲ್? ನೀವು ತಮ್ ಅಂದಿದ ತಕ್ಷಣ ಓಕೆ, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಕರೆಕ್ಟಾಗಿ ಓದ್ರಿ, ಕ್ವಶನ್ ಓದ್ರಿ. ಬಿಕಾಸ್ ರೈಟ್ ಹ್ಯಾಂಡ್ ತಮ್ ರೂಲ್, ರೈಟ್ ಹ್ಯಾಂಡ್ ತಮ್ ರೂಲ್, ನಾಟ್ ಲೆಫ್ಟ್, ರೈಟ್ ಹ್ಯಾಂಡ್. ಸೊ ರೈಟ್ ಹ್ಯಾಂಡ್ ತಮ್ ರೂಲಲ್ಲಿ ತಮ್ ಏನು ಇಂಡಿಕೇಟ್ ಮಾಡುತ್ತೆ? ಏನಿಲ್ಲ, ಡೈರೆಕ್ಷನ್ ಆಫ್ ಕರೆಂಟ್ ಇಲ್ಲಿದೆ. ಸೊ ನಿಮಗೆ ರೈಟ್ ಹ್ಯಾಂಡ್ ತಮ್ ರೂಲ್ದು ಏನು ಅಂತ ಕೊಟ್ಟಿದ್ದೀನಿ. ಯಾರಾದರೂ ಬೇಕು ಅಂದರೆ ಪಾಸ್ ಮಾಡಿರಿ, ಚೆಕ್ ಮಾಡ್ಕೊಳ್ರಿ. ಸೊ ಇಮ್ಯಾಜಿನ್ ದಟ್ ಯು ಆರ್ ಹೋಲ್ಡಿಂಗ್ ತಮ್ ಪಾಯಿಂಟ್ ಟುವರ್ಡ್ ದ ಡೈರೆಕ್ಷನ್ ಆಫ್ ಕರೆಂಟ್. ಓಕೆ, ಎಸ್, ಆಲ್ ಓಕೆ. Next, when does a current carrying conductor experience greater force when placed in large magnetic field? ಎರಡು ಕಂಡೀಷನ್ ಇದೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಎಕ್ಸ್ಪೀರಿಯನ್ಸ್ ಗ್ರೇಟರ್ ಫೋರ್ಸ್ ಯಾವಾಗ? ಇಟ್ ಈಸ್ ಮ್ಯಾಕ್ಸಿಮಮ್. ಸೊ ಇಟ್ ಈಸ್ ಮ್ಯಾಕ್ಸಿಮಮ್ when they are at right ಆ್ಯಂಗಲ್ಸ್. ಯಾವುದು ರೈಟ್ ಆ್ಯಂಗಲು? ಸೊ ಯಾವುದು ಅಂದರೆ ವೆನ್ ಕರೆಂಟ್ ಆ್ಯಂಡ್, ಇಲ್ಲೇನಿದೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಸೊ ವೆನ್ ಕರೆಂಟ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್, ವೆನ್ ಡೈರೆಕ್ಷನ್ of current and magnetic field are at right angle, then the force is maximum. ಸೊ ಫೋರ್ಸ್ ಅದೇ. ಮಿನಿಮಮ್ ಯಾವಾಗ ಆಗತ್ತೆ? ಮಿನಿಮಮ್ ಯಾವಾಗ ಆಗತ್ತೆ ಅಂದರೆ ಏನು ಬರೀತಿ? ಫೋರ್ಸ್ ಮಿನಿಮಮ್ ಯಾವಾಗ ಆಗತ್ತೆ? ವೆನ್ ದೇ ಆರ್ ಪ್ಯಾರಲಲ್. ಯಾವುದು? ಡೈರೆಕ್ಷನ್ ಆಫ್ ಕರೆಂಟ್ ಒಂದೇ ಡೈರೆಕ್ಷನ್ ಹೋಗ್ತಿದೆ, ಮ್ಯಾಗ್ನೆಟಿಕ್ ಫೀಲ್ಡು ಅದೇ ಡೈರೆಕ್ಷನ್, ಎರಡೂ ಪ್ಯಾರಲಲ್ ಇದೆ. ಆವಾಗ ಏನಾಗುತ್ತೆ? ಮಿನಿಮಮ್. ಇಟ್ ಕ್ಯಾನ್ ಬಿ 0. ಮಿನಿಮಮ್ ಈಸ್ ನಥಿಂಗ್ ಬಟ್ 0. ಮ್ಯಾಕ್ಸಿಮಮ್ ಯಾವಾಗತ್ತೆ? ಹಿಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗಿದೆ ಅಂದ್ಕೊಳ್ಳಿ, ಕರೆಂಟ್ ಏನಾಗುತ್ತೆ? ಹಿಂಗೆ ಬಂದು ಪ್ಯಾರಲಲ್ ಹೊಡೆಯುತ್ತೆ. ಪರ್ಪೆಂಡಿಕ್ಯುಲರ್, ಎರಡು ಪರ್ಪೆಂಡಿಕ್ಯುಲರ್ ಆಯಿತು ಅಂದರೆ ಫೋರ್ಸ್ ಏನಾಗುತ್ತೆ? ಮ್ಯಾಕ್ಸಿಮಮ್ ಆಗುತ್ತೆ. ಓಕೆ, ನೆಕ್ಸ್ಟ್, ದಿಸ್ ಈಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿ. ಅಲ್ಲಿ ಕೊಟ್ಟಿದ್ದಾರಾ ಏನು ಗೊತ್ತಿಲ್ಲ. ಡಿಸ್ಪ್ಲೇಸ್ಮೆಂಟ್ ಆಫ್ ದ ರಾಡ್ ಈಸ್ ಲಾರ್ಜೆಸ್ಟ್ ಆರ್ ದ ಮ್ಯಾಗ್ನಿಟ್ಯೂಡ್ ಈಸ್ ಹೈಯೆಸ್ಟ್ ವೆನ್ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಅಟ್ ದ ರೈಟ್ ಆ್ಯಂಗಲ್ಸ್ ಟು ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಪ್ಲೀಸ್ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್, ಸ್ಟೇ ಟು ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸ್. ಎರಡೇನಾ? 3 ಹೇಳ್ತೀನಿ, 4 ಹೇಳ್ತೀನಿ, 5 ಹೇಳ್ತೀನಿ. ಬೇಕು 2 ಕೇಳೋದು ಅಂದರೆ 2 ಬರೆದು ಬರಬೇಡ್ರಿ, 3 ಬರೀರಿ. ಟೈಮ್ ಇತ್ತು ಅಂದ್ರೆ 4 ಬರೀರಿ. ಸೊ ಏನು? ನಾರ್ತ್ ಪೋಲಿಂದ ಹೊರಗೆ ಹೋಗುತ್ತೆ, ಸೌತ್ ಪೋಲಿಂದ ಒಳಗೆ ಹೋಗುತ್ತೆ. ಇನ್ಸೈಡ್ ದ ಮ್ಯಾಗ್ನೆಟ್ ಸೌತಿಂದ ನಾರ್ತು. ನೆಕ್ಸ್ಟ್, ದೇ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ದೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಲ್ಲಿರುತ್ತೆ? ಪೋಲ್ಸ್ ಹತ್ರ ಜಾಸ್ತಿ ಇರುತ್ತೆ. ದೂರ ಹೋಗ್ತಾ ಇದ್ದಂಗೆ ಏನಾಗುತ್ತೆ? ಫೋರ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಎಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಜಾಸ್ತಿ ಇರುತ್ತೆ ಅಲ್ಲಿ ಫೋರ್ಸ್ ಜಾಸ್ತಿ ಇರುತ್ತೆ. ಒಂದು ಕ್ಲೋಸ್ಡ್ ಕರ್ವ್ ಆಗಿ ಶೇಪಲ್ಲಿರುತ್ತೆ. ಇನ್ನೆಷ್ಟು ಹೇಳ್ಬೇಕಪ್ಪ? ಅಷ್ಟು ಪಾಯಿಂಟ್ಸ್ ಇಲ್ಲಿದೆ ನೋಡಿರಿ. ಯಾವುದಾದ್ರೂ 2 ತಗೊಳ್ರಿ, ಇನ್ನೊಂದು ಎಕ್ಸ್ಟ್ರಾ ಒಂದು ತಗೊಳ್ರಿ, ಬೇಡ ಅಂತ ಬಿಡಕ್ಕೆ ಹೋಗ್ಬೇಡ್ರಿ, ಬರೀರಿ 3 ಬರೀರಿ. ಓಕೆ, ನೆಕ್ಸ್ಟ್, ವಾಟ್ ಆರ್ ದ ರೀಸನ್ಸ್ ಫಾರ್ ಓವರ್ಲೋಡಿಂಗ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್? ನೀವು ಏನು ಬಿಡ್ತಿರೋ ನಂಗೆ ಗೊತ್ತಿಲ್ಲ. ಓವರ್ಲೋಡಿಂಗು ಶಾರ್ಟ್ ಸರ್ಕ್ಯೂಟ್ ಅಂತ ಬಿಡಲೇಬಾರ್ದು. ಓವರ್ಲೋಡಿಂಗ್, ಶಾರ್ಟ್ ಸರ್ಕ್ಯೂಟ್. ಮತ್ತು ಇನ್ನೂ ಸೇಫರ್ ಸೈಡ್ ಇರಬೇಕು ಅಂದರೆ ಅರ್ಥಿಂಗ್ ಯಾಕೆ ಬೇಕು?
ಯಾಕೆ ಬೇಕು ಇಲ್ಲಾಂದರೆ ಶಾಕ್ ಲಾಗ ಆಗ್ಬಿಡತ್ತೆ. ಸೊ ವಾಟ್ ಆರ್ ದ ರೀಸನ್ಸ್ ಫಾರ್ ಓವರ್ಲೋಡಿಂಗ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್? ಏನೇನು ರೀಸನ್ಸು? ಲೈವ್ ವಯರು ನ್ಯೂಟ್ರಲ್ ವಯರ್ ಕಾಂಟ್ಯಾಕ್ಟಲ್ಲಿ ಬಂತು, ಓವರ್ಲೋಡ್ ಡಮ್ ಅನ್ನತ್ತೆ. ಸಡನ್ನಾಗಿ ಪವರ್ ಸಪ್ಲೈ ಜಾಸ್ತಿ ಆಯಿತು, ಓವರ್ಲೋಡ್ ಆಗುತ್ತೆ. ಒಂದು ಅಪ್ಲಯನ್ಸ್ ಹಾಕೋ ಬದಲು ನಾನು 10 ಅಪ್ಲಯನ್ಸ್ ಹಾಕ್ತೀನಿ ಅಂದರೆ ಏನಾಗುತ್ತೆ? ಇರೋದು ಒಂದು ತೊಗೊಳೋ ಬದಲು 10 ತೊಗೊಂಡ್ರೆ ಜಾಸ್ತಿ ತೊಗೊಳಕ್ಕೆ ಟ್ರೈ ಮಾಡುತ್ತೆ. ಒಂದು ತೆಗೆದ್ರಿ ಅಂದರೆ ಇನ್ನೇನು ಡಮ್ 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 ಡಮ್. ಸೊ ಒಂದು ಸಿಂಪಲಾಗಿ ಹೇಳಬೇಕು ಅಂದರು, ಲೈವ್ ವೈರ್ ನ್ಯೂಟ್ರಲ್ ವೈರ್ ಕಾಂಟ್ಯಾಕ್ಟ್ ಬಂತು ಅಂದರೆ ಓಕೆ ತೋರಿಸೋಣ ಯಾಕೆ. ಸೊ ಓವರ್ಲೋಡಿಂಗ್ ಲೈವ್ ವೈರ್ ನ್ಯೂಟ್ರಲ್ ವೈರ್ ಕಾಂಟ್ಯಾಕ್ಟ್ ಬಂತು ಅಂದರೆ ಇಟ್ ಕ್ಯಾನ್ ಆಲ್ಸೋ ಡ್ಯೂ ಟು ಆಕ್ಸಿಡೆಂಟಲ್ ಹೈಕ್, ಸಡನ್ ಸಪ್ಲೈ ವೋಲ್ಟೇಜ್ ಜಾಸ್ತಿ ಆಯಿತು, ಕಾಸ್ಡ್ ಬೈ ಕನೆಕ್ಟಿಂಗ್ ಟೂ ಮೆನಿ ಅಪ್ಲಯನ್ಸಸ್. ಜಾಸ್ತಿ ಅಪ್ಲಯನ್ಸ್ ಒಂದೇ ಸಾಕೆಟ್ ಹಾಕಿದ್ದಾನೆ ಅಂದರೆ ಓವರ್ಲೋಡಿಂಗ್ ಆಗುತ್ತೆ. ಓಕೆ, ನೆಕ್ಸ್ಟ್, ವಾಟ್ ಈಸ್ ಸಾಲಿನಾಯ್ಡ್? ಹೌ ಕ್ಯಾನ್ ಇಟ್ ಬಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರೋಮ್ಯಾಗ್ನೆಟ್? ಸಾಲಿನಾಯ್ಡ್ ಅಂದರೆ ಏನು? ಎಲೆಕ್ಟ್ರೋಮ್ಯಾಗ್ನೆಟಾಗಿ ಹೆಂಗೆ ಕನ್ವರ್ಟ್ ಮಾಡ್ತೀರಾ? ಸಾಲಿನಾಯ್ಡ್ ಡೆಫಿನಿಷನ್ ವೆರಿ ಇಂಪಾರ್ಟೆಂಟ್. ಆ ಕಂಪ್ಲೀಟ್ ಪ್ಯಾರಾಗ್ರಾಫ್ ಏನಿದೆ, 2 ಪ್ಯಾರಾಗ್ರಾಫ್ ಇದೆ, 2 ಪ್ಯಾರಾಗ್ರಾಫು ಇಂಪಾರ್ಟೆಂಟ್. ಸೊ ಸಾಲಿನಾಯ್ಡ್ ಅಂದರೆ n ನಂಬರ್ ಆಫ್ ಸರ್ಕ್ಯುಲರ್ ಲೂಪ್ಸ್ ಕಾಯಿಲ್ಡ್ ಅಥವಾ ಸರ್ಕ್ಯುಲರ್ ವಯರ್ ಏನು ವ್ರ್ಯಾಪ್ ಕ್ಲೋಸ್ಲಿ ಇನ್ ದ ಫಾರ್ಮ್ ಆಫ್ ಸಿಲಿಂಡ್ರಿಕಲ್, ಅಷ್ಟೇ ಬರೆದ್ರೆ ಆಗಲ್ಲ, ಇನ್ಸುಲೇಟೆಡ್ ಕಾಪರ್ ವಯರ್ wrapped closely in the form of a cylinder or having n number of circular turns is called solenoid. Definition ತೋರಿಸ್ತೀನಿ, ಹೇಳಿದ್ದು ಇನ್ಸುಲೇಟೆಡ್ ಬರೋದಿಲ್ಲ, ಇನ್ಸುಲೇಟೆಡ್ ಕಾಪರ್ ವೈರ್ ಅಂದಿಲ್ಲ ಅಂದರೆ ಒಂದಕ್ಕೊಂದು ಅದು ಟಚ್ ಆಗುತ್ತೆ, ಅಗೇನ್ ಓವರ್ಲೋಡಿಂಗ್ ಆಗುತ್ತೆ ಹಿಂದೆ ನೋಡ್ದಂಗೆ. ಸೊ ಇನ್ಸುಲೇಟೆಡ್, 2 ವೈರ್ಸ್ ಏನಾಗಿರ್ಬೇಕು, ಇನ್ಸುಲೇಟ್ ಆಗಿರಬೇಕು, ಸೊ ದಟ್ ಟಚ್ ಆದ್ರೂ ಶಾಕ್ ಹೊಡಿಯಲ್ಲ. ನೆಕ್ಸ್ಟು, ಹೌ ಕ್ಯಾನ್ ಇಟ್ ಬಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರೋಮ್ಯಾಗ್ನೆಟ್? ಹೆಂಗೆ ಕನ್ವರ್ಟ್ ಮಾಡ್ಬೋದು ಎಲೆಕ್ಟ್ರೋಮ್ಯಾಗ್ನೆಟ್ ಆಗಿ? ಸೊ ಸಾಫ್ಟ್ ಐರನ್ನ ಕರೆಂಟ್ ಕ್ಯಾರಿಂಗ್ ಸಾಲಿನಾಯ್ಡ್ ಕಂಡೀಷನ್, ಅಗೇನ್ ನಾಟ್ ಜಸ್ಟ್ ಸಾಲಿನಾಯ್ಡ್, ಕರೆಂಟ್ ಕ್ಯಾರಿಂಗ್ ಸಾಲಿನಾಯ್ಡ್ ಒಳಗೆ ಪ್ಲೇಸ್ ಮಾಡಿದಾಗ ಒಳಗಿರೋ ಮ್ಯಾಗ್ನೆಟಿಕ್ ಫೀಲ್ಡ್, ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಮಾಡುತ್ತೆ, ಸಾಫ್ಟ್ ಐರನ್ನ ಎಲೆಕ್ಟ್ರೋಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಅದನ್ನೇ ಎಲೆಕ್ಟ್ರೋಮ್ಯಾಗ್ನೆಟ್. ಸೊ ಹೆಂಗೆ ಅಂದರೆ, ಈಗ ಯಾರಾದರೂ ಓದದೇ ಇರೋರು, ಓದೋದೇ ಇಲ್ಲ ಅಥವಾ ಫುಲ್ ಲೇಝಿ ಅನ್ನೋರು ನನ್ನ ಹತ್ರ ಬಂದರು ಅಂದರೆ ಅವ್ರು ಲೇಝಿಯಾಗಿರೋಕ್ಕೆ ಚಾನ್ಸೇ ಇಲ್ಲ, ಯಾಕಂದ್ರೆ ನಾನು ಬಿಡೋದೇ ಇಲ್ಲ. ಮತ್ತೆ ಹೊರಗೋದ್ರು ಅಂದರೆ ಹಂಗೆ ಸ್ವಲ್ಪ ದಿನ ಇರ್ತಾರೆ, ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟ್ ಹಂಗೆ ಅದ್ರ ಪ್ರಾಪರ್ಟೀಸ್ ಇರುತ್ತೆ, ಹೋಗ್ತಾ 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 ಅದ್ರ ಪ್ರಾಪರ್ಟಿ ಕಮ್ಮಿ ಆದಂಗೆ ಎರಡು. ಏನು, ವಾಟ್ ಈಸ್ ಸಾಲಿನಾಯ್ಡ್? ಮತ್ತು ಅದೇ ಬಂತ. ಹಾಂ, a coil of many circular turns, okay, insulated copper wire, n number of turns ಅಥವಾ many number of turns ಏನಾದರೂ ಬರ್ರಿ, wrapped closely in the shape of a cylinder. ಸೊ 3 ಪಾಯಿಂಟ್, many circular turns or n circular turns, n number of turns, anything okay, insulated copper wire ಬೇಕು, in the shape of a cylinder, 3 ಪಾಯಿಂಟ್. Next, a strong magnetic field produced inside solenoid can be used to magnetize a piece of magnetic like placed inside the coil. ಯಾವಾಗ ಒಳಗೆ ಪ್ಲೇಸ್ ಮಾಡಿದಾಗ. ಇಲ್ಲಿ ಸ್ಟ್ರಾಂಗ್ ಇನ್ಸೈಡ್ ಸಾಲಿನಾಯ್ಡ್ ಅಂತ ಇದೆ, ಅಥವಾ ಕರೆಂಟ್ ಕ್ಯಾರಿಂಗ್ ಸಾಲಿನಾಯ್ಡ್, ನಿಮಗೆ ಇದು ಬರೀಲ್ಲ ಅಂದ್ರೂ ಪ್ರೊಡ್ಯೂಸ್ ಸಾಲಿನಾಯ್ಡ್, ಎ ಕರೆಂಟ್ ಕ್ಯಾರಿಂಗ್ ಸಾಲಿನಾಯ್ಡ್ ಅಂತ ಬರೆದ್ರೂ ಅಷ್ಟು ಬರೆಯೋ ಬದಲು ಓಕೆ. ಎ ಕರೆಂಟ್ ಕ್ಯಾರಿಂಗ್ ಸಾಲಿನಾಯ್ಡ್ ಕ್ಯಾನ್ ಬಿ ಯೂಸ್ ಟು ಮ್ಯಾಗ್ನೆಟೈಸ್ ಎ ಪೀಸ್ ಆಫ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಲೈಕ್ ಸಾಫ್ಟ್ ಆ್ಯಂಡ್ ಪ್ಲೇನ್ ಇನ್ಸೈಡ್ coil. ಸೊ ಈ ಪಾರ್ಟಲ್ಲಿ ಏನು ಬರೀಬೋದು, ಇದಿಷ್ಟು ಪಾರ್ಟಲ್ಲಿ ಕರೆಂಟ್ ಕ್ಯಾರಿಂಗ್, ಇದಿಷ್ಟು ಬರೆದು ಸಾಕು, ಇದು ಬಿಟ್ ಇದಿಷ್ಟು ಬರೆದ್ರು ಇಟ್ಸ್ ಮೋರ್ ದೆನ್ ಸಫಿಷಿಯಂಟ್. ಅದಾದ್ರು ಬರೀ ಇದಾದ್ರು ಬರೀ, ಎನಿಥಿಂಗ್ ದಟ್ ಯು ಲೈಕ್. 2 ಡಯಾಗ್ರಾಮ್ ಇಲ್ಲಿ ಕೊಟ್ಟಿದ್ದೇನೆ. ಓಕೆ, ದಟ್ಸ್ ಇಟ್ ವಿಡಿಯೋಗೆ. ಎನಿಥಿಂಗ್ ಕಮೆಂಟ್ ಮಾಡಿರಿ. ಸೊ ನೆಕ್ಸ್ಟ್ ವಿಡಿಯೋ ಬೇಗ ಬರ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.